ತುರುವೇಕೆರೆ ಲಯನ್ಸ್ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣಕ್ಕೆ ಸಿದ್ಧತೆ. ಜುಲೈ 4ರಂದು ಚೌಧರಿ ಕನ್ವೆನ್ಷನ್ ಹಾಲ್ನಲ್ಲಿ ಅದ್ದೂರಿ ಸಮಾರಂಭ. ನೂತನ ಅಧ್ಯಕ್ಷರಾಗಿ ಟಿಎಸ್ ಸುನೀಲ್ ಬಾಬು ಪಟ್ಟ, ಶಾಸಕ ಎಂಟಿ ಕೃಷ್ಣಪ್ಪ ಅವರಿಂದ ಉದ್ಘಾಟನೆ. ತುಮಕೂರು ಜಿಲ್ಲೆಯ ತುರುವೇಕೆರೆ ಪಟ್ಟಣದ ಲಯನ್ಸ್ ಕ್ಲಬ್ನ 2026-27ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಜುಲೈ 4ರ ಶನಿವಾರದಂದು ಅದ್ದೂರಿಯಾಗಿ ನೆರವೇರಲಿದೆ. ಪಟ್ಟಣದ ಚೌಧರಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಲಿರುವ ಈ ಸಮಾರಂಭದ ಕುರಿತು ಲಯನ್ಸ್ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷ ಟಿವಿ ಮಹೇಶ್ ಹಾಗೂ ನೂತನ ಅಧ್ಯಕ್ಷ ಟಿಸಿ ಸುನೀಲ್ ಬಾಬು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ತುರುವೇಕೆರೆಯ ಲಯನ್ಸ್ ಕ್ಲಬ್ ಸದಾ ಜನಪರ ಹಾಗೂ ಸಾಮಾಜಿಕ ಸೇವಾ ಚಟುವಟಿಕೆಗಳಿಗೆ ಹೆಸರುವಾಸಿಯಾಗಿದೆ. ಕಳೆದ ವರ್ಷ ಎಚ್ಎನ್ ಪರಮೇಶ್ವರಯ್ಯ ಅವರ ನೇತೃತ್ವದಲ್ಲಿ ಸಂಸ್ಥೆಯು ನೂರಾರು ವೈವಿಧ್ಯಮಯ ಸೇವಾ ಕಾರ್ಯಗಳನ್ನು ನಡೆಸಿ ಅತ್ಯುತ್ತಮ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿತ್ತು. ಇದೀಗ 2026-27ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಟಿಸಿ ಸುನೀಲ್ ಬಾಬು ಹಾಗೂ ಅವರ ಪದಾಧಿಕಾರಿಗಳ ತಂಡ ಅಧಿಕಾರ ಸ್ವೀಕರಿಸಲು ಸಜ್ಜಾಗಿದೆ. ಜುಲೈ 4ರ ಶನಿವಾರ ಸಂಜೆ ಪಟ್ಟಣದ ಚೌಧರಿ ಕನ್ವೆನ್ಷನ್ ಹಾಲ್ನಲ್ಲಿ ಪದಗ್ರಹಣ ಸಮಾರಂಭ ಹಮ್ಮಿಕೊಳ್ಳಲಾಗಿದ್ದು, ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಅವರು ಈ ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಲಯನ್ಸ್ ಕ್ಲಬ್ ಹಾಗೂ ಟ್ರಸ್ಟ್ನ ವಿವಿಧ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ತುರುವೇಕೆರೆ ಲಯನ್ಸ್ ಕ್ಲಬ್ನ ಈ ಸಾಲಿನ ನೂತನ ತಂಡ ಸಾಮಾಜಿಕ ಬದಲಾವಣೆಗೆ ಹೊಸ ದಿಕ್ಸೂಚಿ ಬರೆಯಲು ಸಜ್ಜಾಗಿ ನಿಂತಿದೆ. ವರದಿ ಸುರೇಶ್ ಬಾಬು ಎಂ, ರಾಷ್ಟ್ರಕ್ರಾಂತಿ ನ್ಯೂಸ್, ತುರುವೇಕೆರೆ. ನಮ್ಮ ಲಯನ್ಸ್ ಕ್ಲಬ್ಗೆ ಹೊಸದಾಗಿ ಒಂದು ಅಧ್ಯಕ್ಷರು ಅಧಿಕಾರ ಸ್ವೀಕರಿಸ್ತಾ ಇದ್ದಾರೆ. ಸುನೀಲ್ ಬಾಬು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರ ಒಂದು ಪ್ರಮಾಣ ವಚನ ಕಾರ್ಯಕ್ರಮ 4ನೇ ತಾರೀಕು ಚೌಧರಿ ಕನ್ವೆನ್ಷನ್ ಹಾಲ್ನಲ್ಲಿ ಸಾಯಂಕಾಲ 6:30 ಪ್ರಾರಂಭ ಆಗುತ್ತೆ. ಇದಕ್ಕೆ ಇನ್ಸ್ಟಾಲಿಂಗ್ ಆಫೀಸರ್ ಆಗಿ ನಮ್ಮ ಒಂದು ಬೇರೆ ಲಯನ್ಸ್ ಜಿಲ್ಲೆಯಿಂದ ನಾಗರಾಜರಾವ್ ಅವರು ಆಗಮಿಸ್ತಾ ಇದ್ದಾರೆ. ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೆಯುತ್ತೆ. ಸುನೀಲ್ ಬಾಬು ಅವರು ಇಡೀ ವರ್ಷ ಅವರ ಒಂದು ಅವಧಿನಲ್ಲಿ ಒಂದು ಹಲವಾರು ಎಲ್ಲ ಕ್ಷೇತ್ರಗಳಿಗೆ ಸೇರಿ ಅವ್ರದ್ದೇ ಆದಂಥ ಒಂದು ಧ್ಯೇಯ ಇಟ್ಕೊಂಡಿರೋ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕ್ವಾಲಿಟಿ ರಿಲೀಸ್ ಮಾಡ್ತಾ ಇದ್ದಾರೆ. ಅವರು ಒಂದು ವರ್ಷ ಅವರ ಒಂದು ಸೇವಾ ಕಾರ್ಯಗಳ ಬಗ್ಗೆ ಒಂದು ಪಕ್ಷಿನೋಟ ಕಾರ್ಯಕ್ರಮ ಸರಿಯಾದ ಸಮಯಕ್ಕೆ 6:30 ಪ್ರಾರಂಭ ಮಾಡಬೇಕು. ಎಲ್ಲರನ್ನ ಸ್ವಲ್ಪ ತಡವಾದ ಕಾರ್ಯಕ್ರಮ ರೂಢಿಯಾಗಿದೆ. 6:30 ಸರಿಯಾಗಿ ಪ್ರಾರಂಭ ಮಾಡಬೇಕು. ಒಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಸುಮಾರು ದಿನಗಳಿಂದ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡು ಕಾರ್ಯಕ್ರಮವನ್ನು ವಿಶೇಷವಾಗಿ ಪತ್ರಕರ್ತರು ನಮ್ಮ ಲಯನ್ಸ್ ಸಂಸ್ಥೆಗೆ ನಿರಂತರವಾಗಿ ಸುಮಾರು ಲಯನ್ಸ್ ಸಂಸ್ಥೆ ತುರುವೇಕೆರೆಯಲ್ಲಿ ಸ್ಥಾಪನೆ ಆದಾಗಿಂದ ಸಹಕಾರ ನೀಡ್ತಾ ಬಂದಿದ್ದೀರ. ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ನಿಮ್ಮ ಸಹಕಾರ ಕೂಡ ನಮ್ಮಗಳಿಗೆ ಮುಖ್ಯ. ಏನು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ, ಇದನ್ನು ಪತ್ರಿಕೆಗಳಲ್ಲಿ ಪ್ರಕಟಿಸಿ ಸಾರ್ವಜನಿಕರು ಕೂಡ ಗೊತ್ತಾಗಲಿ ಮತ್ತು ಕಾರ್ಯಕ್ರಮಕ್ಕೆ ಬರಲಿ. ಯಾಕೆಂದರೆ ಸಾರ್ವಜನಿಕರು ಕೂಡ ನಮಗೆ ಸಾಕಷ್ಟು ನಮ್ಮ ಲಯನ್ಸ್ ಸಂಸ್ಥೆಗೆ ಹಿಂದಿನಿಂದ ಸ್ಪಾನ್ಸರ್ಸ್ ನೀಡ್ತಾ ಬಂದಿದ್ದಾರೆ. ಅವ್ರ ಸಹಕಾರದಿಂದಲೇ ತುರುವೇಕೆರೆಯಲ್ಲಿ ಲಯನ್ಸ್ ಸಂಸ್ಥೆ ನಡೀತಾ ಇದೆ. ದಯಮಾಡಿ ನೀವು ಕೂಡ ಎಲ್ಲ ಕುಟುಂಬ ಸಮೇತರಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಸುನೀಲ್ ಬಾಬು ಮತ್ತು ತಂಡಕ್ಕೆ ಇಡೀ ವರ್ಷ ಯಾವುದೇ ಕಾರ್ಯಕ್ರಮಗಳು ನಡೆದರೆ ಮಾರ್ಕೆಟಿಂಗ್ ಕೂಡ ಮುಖ್ಯ. ಈ ವರ್ಷ ಮಾರ್ಕೆಟಿಂಗ್ ಕಮಿಟಿ ಚೇರ್ಮನ್ ಆಗಿ ನಮ್ಮ ಡಾಕ್ಟರ್ ಸರ್ ಸೊ ನೀವು ಕೂಡ ಕುಟುಂಬ ಸಮೇತರಾಗಿ ಸರಿಯಾದ ಸಮಯಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ನಿರಂತರವಾಗಿ ಇಡೀ ವರ್ಷ ತಂಡಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂತ ನನ್ನೇ ಮಾತನಾಡಿಸ್ತಾ ಇದ್ದೀನಿ. 6:30 ಸರಿಯಾಗಿ ಇವತ್ತು ಕಾರ್ಯಕ್ರಮ ಇರುತ್ತೆ. 6:30 ಸ್ನ್ಯಾಕ್ಸು ಹೈಟಿಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ನಂತರ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಅದಕ್ಕೆ ಮುಂಚೆ ಸ್ವಲ್ಪ ಒಂದು ಮನೋರಂಜನಾ ಕಾರ್ಯಕ್ರಮ ಸಣ್ಣದಾಗಿ ಹಾಕಬೇಕು ಅಂತ ಒಂದು ಪ್ಲ್ಯಾನ್ ಆಗಿದೆ. ಇವಾಗ ಸರಿಯಾಗಿ 6:30 ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಚೌಧರಿ ಕನ್ವೆನ್ಷನ್ ಹಾಲ್ನಲ್ಲಿ. ಹೇಳಿದೆ ಇದಕ್ಕೆ ನಾಗರಾಜ್ ಅವರು ಇನ್ಸ್ಟಾಲಿಂಗ್ ಆಫೀಸರ್ ಆಗಿ ಬರ್ತಾ ಇದ್ದಾರೆ. ಶಾಸಕರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಒಂದು ಕಾರ್ಯಕ್ರಮಕ್ಕೆ. ಹಿಂದಿನ ಅಧ್ಯಕ್ಷರಾದಂಥ ಪರಮೇಶ್ವರಯ್ಯ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಸುನೀಲ್ ಬಾಬು ಕಟ್ಟದವರು
ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಎಲ್ಲ ನಮ್ಮದೇ ಆದಂಥ ಒಂದು ಲೈಫ್ ಕೇಂದ್ರ ಎಲ್ಲ ವ್ಯವಸ್ಥೆ ಆಗಿದೆ. ಇಷ್ಟು ಕಾರ್ಯಕ್ರಮದ ಬಗ್ಗೆ ಕಾರ್ಯಕ್ರಮದ ನಂತರ ಒಂದು ಊಟದ ವ್ಯವಸ್ಥೆ ಕೂಡ ಎಲ್ರಿಗೂ ಏನು ಸದಸ್ಯರು ಲೈವ್ ಸದಸ್ಯರು ಅಂದರೆ ಬೇರೆಯವರು ಕೂಡ ಆಗಮಿಸಿದ್ದಾರೆ. ಒಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ವ್ಯವಸ್ಥೆ ಆಗಿದೆ. ಇದಕ್ಕೂ ಕೂಡ ನಿಮ್ಮೆಲ್ಲರೂ ಸಹಕಾರ ಸಂದರ್ಭ ಕೇಳ್ಕೊಳ್ತೀನಿ. ಧನ್ಯವಾದ. 26-27ನೇ ಸಾಲಿನಲ್ಲಿ ಲಯನ್ಸ್ ಕ್ಲಬ್ನ ಜೊತೆ ಸೇವೆ ಮಾಡುವ ಸೌಭಾಗ್ಯ ಈ ವರ್ಷ ನನಗೆ ಬಂದಿದೆ. ಇದುವರೆಗೂ ಕಳೆದ ವರ್ಷ ನಮ್ಮ ಲಯನ್ಸ್ ಕ್ಲಬ್ ಎಲ್ಲ ಬಹಳ ಅದ್ಭುತವಾಗಿ ಸೇವೆ ಮಾಡಿ ಪರಮೇಶ್ವರ ಅಧ್ಯಕ್ಷತೆಯಲ್ಲಿ ತುಂಬಾ ಚೆನ್ನಾಗಿ ಅವಾರ್ಡ್ಗಳು ಬಂದಿದೆ. ಸುಮಾರು ಒಂದು 20 ಅವಾರ್ಡ್ಗಳು ನಮ್ಮ ಲಯನ್ಸ್ ಕ್ಲಬ್ ಬಂದಿದೆ. ಒಂದು ಮುಂದಿನ ದಿನಗಳಲ್ಲಿ ನನ್ನದಾದಂಥ ಒಂದು ಕನಸಿದೆ. ಏನು ಜಾಗತಿಕ ತಾಪಮಾನ ಹೆಚ್ಚಾಗಿದೆ, ಅದನ್ನ ಕಮ್ಮಿ ಮಾಡೋ ದೃಷ್ಟಿ ಮುಂದಿನ ಯುವ ಪೀಳಿಗೆಗೆ ಏನು ಒಳ್ಳೇದಾಗಬೇಕು ಅಂದ್ರೆ ನಾವು ಗಿಡ ಮರಗಳನ್ನು ನೆಡುವ ಒಂದು ಕಾನ್ಸೆಪ್ಟು. ಅದಕ್ಕೆ ಉತ್ತೇಜನ ನೀಡ್ತಿರೋದು ನಮ್ಮ ಟ್ರಸ್ಟ್ ಅಧ್ಯಕ್ಷರಾದಂಥ ಚಂದ್ರ ನಾಗೇಶ್ ಅವರು. ಅದಕ್ಕೆ ಒಂದು ವಿಶೇಷವಾದಂಥ ಒಂದು ವ್ಯವಸ್ಥೆ ಕೂಡ ತುರುವೇಕೆರೆಯಲ್ಲಿ ಯಾರು ಹೆಚ್ಚಿಗೆ ಮನೆ ಸುತ್ತ ಗಿಡ ಎಲ್ಲ ಚೆನ್ನಾಗಿ ಬೆಳೆದಿದ್ದಾರೆ ಅವ್ರನ್ನ ಕರೆದು ಒಂದು ಗೌರವಿಸುವಂತ ಕೆಲಸ ನಾವು ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ. ಅದೇ ತರ ನಮ್ಮ ತಾಲೂಕಿನಲ್ಲಿ ಸಾವಿರಾರು ಗಿಡಗಳನ್ನ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೆರವಿನಿಂದ ನೆಡುವ ಒಂದು ಕಾರ್ಯಕ್ರಮ ಹೆಚ್ಚಿನ ಮೊತ್ತವನ್ನು ನಾವು ಎದುರಿಸ್ತಾ ಇದ್ದೇವೆ. ಅದರ ನಂತರ ನಮ್ಮದೇ ಆದಂತ ಒಂದು ಕ್ರೈಟೀರಿಯಾ ಇದೆ. ನಮ್ಮ ಲಯನ್ಸ್ ಸಂಸ್ಥೆ ಅಂದ್ರೆ ಕಣ್ಣಿಗೆ ಸಂಬಂಧಪಟ್ಟಂತೆ ವಿಷನ್ ಕೇರ್ ಸುಮಾರು ಒಂದು 50-60 ಐಕ್ಯಾಪ್ನ ನಾವು ವರ್ಷದಲ್ಲಿ ಮಾಡಿ ನಮ್ಮ ತಾಲೂಕಿನ ಜನತೆಗೆ ಅವಶ್ಯಕತೆ ಇರತಕ್ಕಂಥ ಕಠಿಣ ಆಪರೇಷನ್ ಮಾಡೋದು ಇನ್ನೊಂದು ಉದ್ದೇಶದ ಜೊತೆಗೆ ನಾವು ಈಗಾಗಲೇ ಸುಮಾರು ಒಂದು 10 ವರ್ಷದಿಂದ ಅಂಗವಿಕಲರಿಗೆ ನಾನು ವೀಲ್ ಚೇರ್ ಕೊಟ್ಟು ಬರ್ತಾ ಇದ್ದೇವೆ. ಅದೇ ರೀತಿ ಈ ವರ್ಷ ಕೂಡ ಅಂಗವಿಕಲರಿಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಒಂದು 25-30 ವೀಲ್ ಚೇರ್ ಕೊಡುವಂಥ ಕಾನ್ಸೆಪ್ಟ್ ಕೂಡ ಈ ವರ್ಷ ನನ್ನ ಕನಸು. ಅದೇ ರೀತಿ ನಮ್ಮ ನಾಗೇಶ್ ಅವರು ಹೇಳಿದ್ರು, ಅಂಗವಿಕಲರ ಜೊತೆಗೆ ಯಾರಿಗೆ ಕಿವಿ ಕೇಳೋದಿಲ್ಲ, ಕಿವಿಯ ಮಂದತ್ವ ಇದೆಯಾ ಅವ್ರಿಗೆ ನಾವು ಕಿವಿಯ ಒಂದು ಮಿಷಿನ್ ಅನ್ನು ಕೊಡುವ ಒಂದು ವ್ಯವಸ್ಥೆ ನಮ್ಮ ಟ್ರಸ್ಟ್ ಜೊತೆಗೂಡಿ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೂಡಿ ನಮ್ಮ ತಾಲೂಕಿನಲ್ಲಿ ಯಾವುದು ಆಗಿಲ್ಲ. ನಮ್ಮ ಲಯನ್ಸ್ ಸಂಸ್ಥೆ ಈ ವರ್ಷ ಮಾಡ್ತದೆ ಅನ್ನೋ ಮಾತನ್ನು ಕೂಡ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ನಾವು ಸಹಾಯ ಮಾಡುವ ಉದ್ದೇಶ ನಮ್ಮ ಲಯನ್ಸ್ ಕ್ಲಬ್ದು. ಈಗ ಇರೋರು ಒಳ್ಳೆಯವರನ್ನು ನಾವು ಒಳ್ಳೆದವರಿಗೆ ಕೊಡ್ಸೋದು ಇದೆಯಲ್ಲ, ಅದು ಒಂಥರ ಸೇವೆ. ಅದು ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇನ್ನು ಪ್ರತಿ ವರ್ಷದಂತೆ ನಾವು ಎಲ್ಲ ಶಾಲೆಗಳಿಗೆ ಸಂಬಂಧಪಟ್ಟಾಗೆ ರೈತರಿಗೆ ಸಂಬಂಧಪಟ್ಟಂತೆ ನಮ್ಮ ಕಾರ್ಯದರ್ಶಿಗಳು ರಂಗನಾಥ್ ಅವರು ಈಗಾಗಲೇ 4 ಯೋಜನೆಗಳನ್ನು ಹಾಕಿದ್ದಾರೆ. ರೈತರಿಗೆ ಪ್ರತಿ ತಿಂಗಳು ಅಥವಾ 2 ತಿಂಗಳು ಸುದ್ದಿ ಸೆಮಿನಾರ್ ಮಾಡಿಕೊಂಡು ಈಗ ರಂಗನಾಥ್ ಅವರು ಹೊರಪಟ್ಟಿದ್ದಾರೆ. ನಮ್ಮ ರೈತರಿಗೆ ಅನುಕೂಲ ಹಾಗೆ ಅವ್ರಿಗೆ ಬೇಕಾದಂತ ವ್ಯವಸ್ಥೆಯನ್ನ ಸೆಮಿನಾರ್ ಮೂಲಕ ತಲುಪಿಸೋ ಒಂದು ವ್ಯವಸ್ಥೆ ಕೂಡ ನಮ್ಮ ಲಯನ್ಸ್ ಸಂಸ್ಥೆ ಮಾಡ್ತಾ ಇದೆ. ಹಾಗೆ ಈ ವರ್ಷದ ಒಂದು ವುಮನ್ ನಮ್ಮ ಗೌರ್ನರ್ ಕಾನ್ಸೆಪ್ಟ್ ಏನಿದೆ ಅಂದ್ರೆ ವುಮನ್ ಎಂಪವರ್, ಮಹಿಳೆಯರ ಸಬಲೀಕರಣ ಆಗಬೇಕು ಅಂತ ಅದಕ್ಕೆ ಹೆಚ್ಚನ್ನು ಕೊಡ್ತಾ 1-2-3 ಸಬಲೀಕರಣಕ್ಕೆ ವುಮನ್ ಎಂಪವರ್ ಸಬಲೀಕರಣಕ್ಕೆ ನಮ್ಮ ಸಂಸ್ಥೆ ಈಗ ಒತ್ತನ್ನು ಕೊಡ್ತಾ ಇದೆ. ಅದರ ನೇತೃತ್ವ ನಮ್ಮ DMC ಅವರು ವಹಿಸಿಕೊಂಡಿದ್ದಾರೆ. ಅದೇ ರೀತಿ ನನ್ನ ಒಂದು ತಂಡವನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಭಾರಿ ಸೂಕ್ಷ್ಮವಾಗಿ. ಇಡೀ ವರ್ಷ ನನ್ನ ಜೊತೆಗಿರ್ತಕ್ಕಂಥದ್ದು ನನ್ನ ಸಹೋದರ ಮಹೇಶ್. ಅದಕ್ಕೋಸ್ಕರ ವರ್ಷ ಬಿಟ್ಟು ಸೇರ್ಕೊಂಡು ನಮ್ಮ ಜಿಲ್ಲೆಯ ಉನ್ನತ ಹುದ್ದೆಯನ್ನು ಹೊಂದಾದ ADCS ಹುದ್ದೆಯನ್ನು ಮಹೇಶ್ ಪಡ್ಕೊಂಡಿದ್ದಾರೆ. ಹಾಗೆ 6 ಜನ ನಮ್ಮ ಲಯನ್ಸ್ ಕ್ಲಬ್ದವರು ಈ ವರ್ಷ DC-ಗಳಾಗಿ ಹುದ್ದೆಯನ್ನ ಪಡೆದಿದ್ದಾರೆ. ನಮ್ಮ 317 ನಮ್ಮ ಜಿಲ್ಲೆಯಲ್ಲಿ 6 ಜನ ಇದ್ದಾರೆ. ಮಹೇಶ್ ಇದ್ದಾರೆ, ಮಲ್ಲಿಕಾರ್ಜುನ್ ದುಡ್ಡ ಇದ್ದಾರೆ, ರಂಗನಾಥ್ ಇದ್ದಾರೆ, ಡಾಕ್ಟರ್ ಸರ್ ಇದ್ದಾರೆ, ಹಾಗೆ ನಮ್ಮ ಇವರೆಲ್ಲ ನಮ್ಮ ಜಿಲ್ಲೆಯಲ್ಲಿ ಉನ್ನತ ಸ್ಥಾನವನ್ನು ಈ ಸರಿ ಗಳಿಸಿಕೊಂಡಿದ್ದಾರೆ. ಅದು ನಮ್ಮ ತುರುವೇಕೆರೆ ಲಯನ್ಸ್ ಕ್ಲಬ್ಗೆ ಸಲ್ಲಬೇಕಾದ ಒಂದು ಗೌರವ ಅಂತ ನಾನು ಕೂಡ ಭಾವಿಸ್ತಾ, ನನಗೆ ವಿಶೇಷವಾಗಿ ಅದರಲ್ಲೂ ನಮ್ಮ ತುರುವೇಕೆರೆ ಲಯನ್ಸ್ ಕ್ಲಬ್ಗೆ ನಾವೆಲ್ಲ ಬಂದಿದ್ದು ಕಲ್ತಿದ್ದು ಎಲ್ಲ ಒಬ್ಬರಿಂದನೇ. ನಾವೇನು ಭೀಷ್ಮ ಅಂತ ಕರಿತೀವಿ ಲಯನ್ಸ್ ಕ್ಲಬ್ನ ಡಾಕ್ಟರ್ A. ನಾಗರಾಜ್ ಅವರು ಮಾರ್ಕೆಟಿಂಗ್ ಕಲ್ತಿದ್ದಾರೆ. ಅಂದ್ರೆ ಇಡೀ ನಮ್ಮ ಕ್ಲಬ್ನ ಮುನ್ನಡೆಯಿಂದ ದಾಟೋದಕ್ಕೆ ಮಾರ್ಕೆಟ್ ಅಂದ್ರೆ ನಮ್ಮಿಂದ ಏನು ಆಗಬೇಕು ಅಂತ ನಮ್ಮನ್ನೆಲ್ಲ ಗೌರವಿಸಿ ಹಿಂಗೆ ಮಾಡಿ ಅಂತ ಹೇಳೋದಕ್ಕೆ ನಾಗರಾಜ್ ಸರ್ ಇದ್ದಾರೆ. ಹಾಗೆ ನಮಗೆ ಲೀಡರ್ಶಿಪ್ ಶಿವಾನಂದಯ್ಯ ಇದ್ದಾರೆ, ಹಂಗಾರ್ ಬಂದು ಸುಮಾಮಲ್ಲಿಕ್ ಇದ್ದಾರೆ. ಈ ರೀತಿಯಾದಂಥ ಎಲ್ಲ ಒಂದು ಅವ್ರದೇ ಆದಂಥ ಜವಾಬ್ದಾರಿಗಳಿಗೆ ಅವ್ರಿಗೆ ಆದಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇವೆ. ನಿಮ್ಮ ಏನು ನಿಮ್ಗೆ
ಮೊದಲನೇ ಉಪಾಧ್ಯಕ್ಷರಾಗಿ ಹಿರೇಮಠವರಾಗಿದ್ದಾರೆ, ಎರಡನೇ ಉಪಾಧ್ಯಕ್ಷರಾಗಿ ನಮ್ಮ ರಾಮಕೃಷ್ಣ ಅವರಿದ್ದಾರೆ, ಅವ್ರಿಗೆ ಜಾಯಿಂಟ್ ಸೆಕ್ರೆಟರಿ ಆಗಿ ನಮ್ಮ ಡಿ ಕೆ ನಾಗರಾಜ್ ಇದ್ದಾರೆ. ಹಾಗೆ ವಿಶೇಷವಾಗಿ ಹೇಳಬೇಕಂದ್ರೆ ನಾವೇನು ಎಲ್ಲ ಸರ್ವಿಸ್ ಮಾಡ್ತೀವೋ ಆ ಎಲ್ಲ ಸರ್ವಿಸ್ಗೆ ಚೇರ್ಮನ್ ನಮ್ಮ ಪ್ರಸನ್ನ ಅವರಿದ್ದಾರೆ. ಈ ರೀತಿಯಾಗಿ ಎಲ್ಲರನ್ನ ಜೊತೆಯಲ್ಲಿ ತಗೊಂಡು ಒಂದು ವ್ಯವಸ್ಥೆ ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ಆಗ್ತಾ ಇದೆ. ಎಲ್ಲ ಸದಸ್ಯರನ್ನ ನಾವು ಒಂದು ಕಡೆ ಸೇರಿಸಿ ಎಲ್ಲರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಇಡೀ ವರ್ಷ ಜನರಿಗೆ ಏನ್ ಬೇಕೋ ಆ ಉದ್ದೇಶವನ್ನು ಈಡೇರಿಸುವುದರಲ್ಲಿ ನಾವು ಸಹಕಾರವನ್ನು ಕೋರ್ತಾ ನನ್ನ ಮುಂದಿನ ವರ್ಷದ ಕನಸಿನ ಹಲವಾರು ಮಾತುಗಳು ಇನ್ನೂ ನನ್ನ ಎದೆಯಲ್ಲೇ ಉಳಿದಿವೆ. ಹೇಗೆಂದ್ರೆ ಮಾತಾಡೋದಕ್ಕೆ ಇನ್ನೂ ತುಂಬಾ ಇದೆ, ಆದ್ರೆ ಸಮಯ ನಿಮ್ಮನ್ನು ಕೂಡ ದಿಗ್ಬಂಧನ ಆಗಿದೆ. ಯಾಕೆಂದ್ರೆ ಅಲ್ಲಿ ನಿಮಗೆ ಫಂಕ್ಷನ್ ಕಾಯ್ತಾ ಇದ್ದಾರೆ MLA ಅವರು ಅಂತ ಈಗಾಗಲೇ ಮಲ್ಲಿಕಾರ್ಜುನ ಅವ್ರು ಹೇಳಿದ್ರು. ಅದರಿಂದ ನನ್ನ ಮಾತಿಗೆ ಇಲ್ಲಿಗೆ ಮೊಟ್ಟುಗೊಳಿಸ್ತಾ ಇನ್ನೊಂದಿಬ್ರು ನನಗೆ ಇನ್ನೊಂದು ವಿಶೇಷ ನೋಡಿ, ಸುತ್ತ ಇರುತ್ತೆ ಆಗ ಕೂಡ ಅಕ್ಕಪಕ್ಕ ಬಂದಿರ್ತೀರಂತೆ. ನನ್ನ ಬೆನ್ನೆಲುವಾಗಿ ನಿಂತಿರೋರು ನನ್ನ ಬಲಗೈ ಹಾಗೂ ಎಡಗೈ. ನನಗೆ ಕಾರ್ಯದರ್ಶಿ ರವಿ ಎಲ್ಲಿಂದ ಅವರ ಶಂಬಳೆ ಕೊಡಿ. ಯಾಕೆಂದ್ರೆ ಇದುವರೆಗೂ ನಾನು ಮಾಡೋದು ಅಲ್ಪ, ಜಾಸ್ತಿ ಮಾಡಿರೋದು ರವಿ. ಒಂದು ಇನ್ವಿಟೇಷನ್ ಮಾಡೋದಾಗ್ಲಿ, ಯಾರಿಗೂ ಫೋನ್ ಮಾಡೋದಾಗ್ಲಿ, ಸಂಘಟನೆ ಮಾಡೋದಾಗ್ಲಿ ಎಲ್ಲ ನಮ್ಮ ಕಾರ್ಯದರ್ಶಿಗಳಾದಂತ ರವಿ ಅವರು. ಜೊತೆಗೆ ಖಜಾಂಚಿ ಆನಂದ್ ಅವರು ನಾಡದ್ದು ಅವರ ಗೃಹ ಪ್ರವೇಶ ಇದೆ, ಅದ ಕಾರಣ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಗೈರಾಗಿದ್ದಾರೆ. ಇಷ್ಟೆಲ್ಲ ವಿಷಯಗಳನ್ನ ಸ್ಪೋರ್ಟ್ಸ್ ಮ್ಯಾನ್ ಚೇರ್ಮನ್ ಆಗಿ ನಮ್ಮ ಶ್ರೀನಿವಾಸ್ ಇದ್ದಾರೆ, ಮಕ್ಕಳ ಸಪ್ತಾಹ ನಮ್ಮ ವಿರೂಪಾಕ್ಷ ಅವರಿದ್ದಾರೆ. ಹಾಗೆ ಎಲ್ಲರೂ ಕೂಡ ರಾಜಣ್ಣ ಅವರು ನಮ್ಮ ಜೊತೆಗೆ 24/7 ಯಾವಾಗಲೂ ಇರ್ತಾರೆ. ಹಾಗೆ ನಮಗೆ ಮಾರ್ಗದರ್ಶನ ನೀಡಕ್ಕೆ ನಮ್ಮ ಪರಮೇಶ್ವರ್ ಸರ್ ಇದ್ದಾರೆ. ಹಾಗೆ ನಮ್ಮ ಜೊತೆ ಇರೋದಕ್ಕೆ ಜಗರಾಮಿ ಹಾಗೂ ಮಲಾರಾಮಿ ಇದ್ದಾರೆ. ನಮ್ಮ ತಂಡ ಹೇಗಿದೆ ಲಯನ್ಸ್ ಕ್ಲಬ್ ಅಂದ್ರೆ ಇದು ನಿರಂತರವಾಗಿ ಪೂರ್ತಿ ವರ್ಷ ಎಲ್ಲರೂ ಕೂಡ ಜೊತೆ ಇರುವಂತಹ ಒಂದು ವ್ಯವಸ್ಥೆ ನಮ್ಮ ಲಯನ್ಸ್ ಕ್ಲಬ್ ಇದೆ. ನಿಮ್ಮೆಲ್ಲರ ಸಹಕಾರ, ಯಾಕೆಂದ್ರೆ ಇಡೀ ವರ್ಷ ನಾವೇನು ಮಾಡ್ತಾ ಇದ್ದೇವೆ ಅದನ್ನೆಲ್ಲ ಜನರಿಗೆ ಮುಟ್ಟುವಂತ ಕೆಲಸ ನೀವು ಮಾಡ್ತಾ ಇದ್ರೆ ಪ್ರತಿ ವರ್ಷ. ಇನ್ನೊಂದು ಕಡೆಗಡೆ ಮನವಿ ಅಂದ್ರೆ ನಮ್ಮ ತಾಲೂಕಿನಲ್ಲಿ ಯಾರಾದ್ರೂ ಅವಶ್ಯಕತೆ ಇರುವವರು, ಏನಾದ್ರೂ ಅನುಕೂಲ ಯಾರಿಗಾದ್ರೂ ಅವಶ್ಯಕತೆ ಬೇಕು ಅಂದ್ರೆ ಅದು ನಿಮ್ಮ ಗಮನದಲ್ಲಿದ್ರೆ ದಯಮಾಡಿ ನೀವು ನಮ್ಮನ್ನ ಅಣ್ಣ ತಮ್ಮಂದಿರನ್ನ ತಿಳ್ಕೊಂಡು ನಮ್ಮ ವಿಷಯ ತಿಳಿಸಿದ್ರೆ ಅದನ್ನ ಫುಲ್ಫಿಲ್ ಮಾಡೋ ಕೆಲಸನ ನಮ್ಮ ಲಯನ್ಸ್ ಸಂಸ್ಥೆ ಮಾಡುತ್ತೆ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಆಭಾರಿಯಾಗಿ ನಿಮ್ಗೆಲ್ಲರೂ ಹೊಂದಿಸ್ತಾ ನಮ್ಮ ಆಪ್ತರಿದ್ದಾರೆ ಅಧ್ಯಕ್ಷರು ಧರಣೇಶ್ವರು ಹಾಗೂ ಅವರ ತಂಡ ಏನಿದೆ ಎಲ್ಲ ಸ್ನೇಹಿತರೇ ಇದ್ರೆ ಇಡೀ ವರ್ಷ ನಮ್ಮ ಜೊತೆ ನಮ್ಮ ಬೆನ್ನೆಲುಬಾಗಿ ನಮಗೆ ಸಹಕಾರ ಕೊಡ್ತಾ ಮಾರ್ಗದರ್ಶನ ಕೊಡ್ತಾ ನಮಗೆ ಸಹಕರಿಸಬೇಕು ಅಂತ ಕೇಳ್ತಾ ನನ್ನ